ಹಿರಿಯ ನಟಿ ಗಿರಿಜಾ ಲೋಕೇಶ್ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಮೇಡಮ್ ನಮಸ್ಕಾರ. ನಮಸ್ತೆ ಮಾ. ನೀವು ಕೂಡ ಬಹಳ ಹತ್ತಿರದಿಂದ ನೋಡಿದ್ದೀರಿ ಅಪರ್ಣಾ ಅವರನ್ನ. ಎಲ್ರಿಗೂ ಒಂದು ರೀತಿ ಆಘಾತ, ಇದು ಯಾರೂ ನಿರೀಕ್ಷೆ ಮಾಡಿರ್ಲಿಲ್ಲ ಮೇಡಮ್. ಯಾವ ರೀತಿ ಸ್ಮರಿಸ್ತೀರಿ ಈ ಸಂದರ್ಭದಲ್ಲಿ ಅವರನ್ನ? ಮಾಡಿರ್ಲಿಲ್ಲ, ಬಟ್ ಅವಳ ಕಾಯಿಲೆಯಿಂದ ಬಳಲ್ತಾ ಇದ್ದಾಗ ತುಂಬಾ ನೋವಾಗ್ತಾ ಇತ್ತು. ನಿಮ್ಗೆ ತುಂಬಾ ಟೈಮಿಂದಾನೇ ಗೊತ್ತಿತ್ತಾ ಈ ವಿಚಾರ? ನನಗ್ ಗೊತ್ತಿತ್ತು, ಅಂದ್ರೆ ನಮ್ಮ ಫ್ಯಾಮಿಲಿಗೆ ಮಾತ್ರ ಗೊತ್ತಿತ್ತು. ನಾವು ಅದೇ ಒಂಥರ ಆಕೆ ಮತ್ತೆ ಮತ್ತೆ ಒಂದ್ ಸ್ವಲ್ಪ ದಿನಕ್ಕೆ ಮತ್ತೆ ಹುಷಾರಾಗಿ ಕಾರ್ಯಕ್ರಮಕ್ಕೆಲ್ಲ ಬರ್ತಾ ಇದ್ರಲ್ಲ. ಅವ್ರು ಚೆನ್ನಾಗ್ಬಿಟ್ರು, ಚೆನ್ನಾಗ್ತಾ ಇದ್ದಾರೆ ಅಂತಾನೆ ನಾವ್ ಅನ್ಕೊಂಡಿದ್ದು. ಎಷ್ಟು ಮಾರ್ಚ್ 3 ಫಿಲಂ ಚೇಂಬರ್ ಇಂದ ಒಂದ್ ಕಾರ್ಯಕ್ರಮ ಮಾಡಿದ್ವಿ, ಸುಬ್ಬನಾಯ್ಡು ಅವರ ಫಿಲಂ ರಿಲೀಸ್ ಆದ ದಿನ ಅಂತ ಅಂದ್ಬಿಟ್ಟು. ಅದೇ ಲಾಸ್ಟ್ ನಾನು ಅವ್ರನ್ನ ನೋಡಿದ್ದು. ಆ ಕಾರ್ಯಕ್ರಮಕ್ಕೂ ಬಂದಿದ್ದೆಲ್ಲ ಒಂದು 4 ತಿಂಗಳ ಹಿಂದೆ. ಚೆನ್ನಾಗ್ಬಿಟ್ರು, ಚೆನ್ನಾಗಿದ್ದಾರೆ ಅಂತ, ಚೆನ್ನಾಗೂ ಇದ್ರು ನೋಡೋದಕ್ಕೆ. ಲಕ್ಷಣ ಮೊದ್ಲೇ ಒಂಥರ ಚಂದ ಅವರು. ನಾವು ಆರಾಮಾಗಿ ಆಗ್ತಾರೆ, ಇನ್ನು ಚಿಕ್ಕ ವಯಸ್ಸಲ್ವಾ, ಆರಾಮಾಗಿ ಆಗ್ತಾರೆ ಅಂತಾನೆ ಅಂತ ಅನ್ಕೊಂಡಿತ್ತು. ಅಷ್ಟು ಚೆನ್ನಾಗಿ ನೋಡ್ಕೋತಾ ಇದ್ರು ವಸ್ತಾರೆ ಅವರು. ನಿಜವಾಗ್ಲೂ ಅದ್ ಮಾತ್ರ ಒಂದ್ ಮಗು ತರ ನೋಡ್ಕೊಳ್ಳೋರು, ಗೊತ್ತಾ, ಒಂದು ಮಗು ತರ ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ರು. ಯಾಕಂದ್ರೆ ನಾನು ಆಗಾಗ ಹೋಗಿ ನೋಡ್ಕೊಂಡು ಬರ್ತಾ ಇದ್ದೆ ನಾನು. ನೋಡ್ಕೊಂಡು ಅವರು ತುಂಬಾ ಚೆನ್ನಾಗಿ ನೋಡ್ಕೊತಾ ಇದ್ರು. ಬಟ್ ಇದಕ್ಕೇನು ಮಾಡಕ್ಕಾಗಲ್ಲ ಅಲ್ವಾ, ನಾವು ಯಾರೇನು ಮಾಡಕ್ಕಾಗಲ್ಲ. ಅವ್ರ ಅಣ್ಣ ಇದ್ದಾರೆ, ಅವ್ರ ಅಣ್ಣಂಗೂ ಮೈ ಹುಷಾರಿಲ್ಲ ಪಾಪ. ಇದೆಲ್ಲನ ಹೊಸ್ತಾರೆ ಅವರೊಬ್ಬರೇ ನಿಭಾಯಿಸ್ಬೇಕು ಇನ್ ಮುಂದೆ. ಅದು ಹೇಗ್ ನಿಭಾಯಿಸ್ತಾರೋ ಏನ್ ಕಥೆಯೋ ಅದು ಗೊತ್ತಿಲ್ಲ. ಬಟ್ ನಮ್ಗೆ ಗೊತ್ತಾಗೋದು ಅಪರ್ಣಾ ಕೂಡಲೇ ಅವರ ಕನ್ನಡ, ಅವರ ನಗು ಮುಖ, ಸುಂದರ ವದನ, ಮತ್ತೆ ಮಜಾ ಟಾಕೀಸ್ ಅಲ್ಲಿ ಅವ್ರು ಮಾಡಿದ್ದ ಅವರ ತದ್ವಿರುದ್ಧವಾಗಿ ಮಾಡಿದಂತ ಪಾತ್ರ, ಇದಷ್ಟು ನಮ್ಗೆ ಜ್ಞಾಪಕ ಬರುತ್ತೆ ಇವ್ರೆ. ನಿಜ. ಮಜಾ ಟಾಕೀಸ್, ಸೃಜನ್ ಲೋಕೇಶ್ ಅವರು ನಡೆಸ್ಕೊಡ್ತಾ ಇದ್ದಂತಹ ಮಜಾ ಟಾಕೀಸ್ ನಲ್ಲಿ ವರಲಕ್ಷ್ಮಿ ಪಾತ್ರದಲ್ಲಿ ಅಪರ್ಣಾ ಅವ್ರು ಕಾಣಿಸ್ಕೊಂಡಾಗ ಹೀಗೂ ಇದಾರ ಅಪರ್ಣಾ ಅವರು ಅಂತ ಎಲ್ಲರೂ ಕೂಡ ಬೆರಗಾಗ್ಬಿಟ್ಟಿದ್ರು ಮೇಡಮ್ ಅಲ್ವಾ. ಅವ್ರದೊಂದು ಗಂಭೀರವಾದಂತ ವ್ಯಕ್ತಿತ್ವ, ಸ್ವಭಾವ. ಅವರು ಮಾತಾಡೋದು ಅಷ್ಟೇ, ಇಷ್ಟು ತಡೆದು ಎಲ್ಲ ಎಷ್ಟು ಈ ಮಾತಾಡಿದ್ರೆ ಒಳ್ಳೇದು, ಈ ಮಾತಾಡಿದ್ರೆ ಕೆಟ್ಟದ್ದಾಗುತ್ತೇನೋ, ಅಯ್ಯೋ ಇಲ್ಲಪ್ಪ ಹುಷಾರಾಗಿ ಮಾತಾಡೋಣ ಅನ್ನೋ ಮಾತಾಡೋ ವ್ಯಕ್ತಿ ಆಕೆ. ಅದ್ರಲ್ಲಿ ಆ ತರ ಮಾಡ್ತಾರೆ ಅಂತಂದ್ರೆ ಅಪ್ಪ, ನಿಜಕ್ಕೂ ಆಕೆ ಒಂದು ಅಭಿನಯ ಅಥವಾ ಅವರ ಒಂದು ಕಲಾವಿದೆ ಅವರಲ್ಲಿ ಅಡಗಿತ್ತಲ್ಲ, ಅದನ್ನ ಹೊರಗಡೆ ನನ್ನ ಮಗ ತಂದಿತ್ತು ಅಂತ ನನಗೆ ಬಹಳನೇ ಖುಷಿ ಆಗತ್ತೆ. ಮತ್ತೆ ಧಾರಾವಾಹಿಗಳಲ್ಲಿ ಅನಂತನಾಗ್ ಅವರೊಟ್ಟಿಗೆ ಮಾಡಿದ್ದಾರೆ, ಆ ಪ್ರೀತಿ ಇಲ್ಲದ ಮೇಲೆ ಅನ್ನೋದು. ಅದು ನಮ್ದೇ ಒಂದು ಪ್ರೊಡಕ್ಷನ್ ಅಲ್ಲಿ ನಾವು ಒಂದು ಧಾರಾವಾಹಿ ಮಾಡಿದ್ವಿ, ಅದ್ರ ನಾನು ಅವರೊಟ್ಟಿಗೆ ಆಕ್ಟ್ ಮಾಡುವಂತ ಒಂದು ಸಂದರ್ಭ ಇತ್ತು. ಅದೆಲ್ಲ ಅವರೊಟ್ಟಿಗೆ ಕಳೆದಿದ್ದ ದಿನ, ಅವರು ಅವ್ರ ಪ್ರೊಫೆಷನ್ ಅಲ್ಲಿ ಹೇಗ್ ಮುಂದೆ ಬಂದ್ರು, ಅದಕ್ಕೆ ಎಷ್ಟು ಕಷ್ಟಪಟ್ರು, ಅವ್ರ ತಂದೆ ಹೋದ್ಮೇಲೆ ಏನೇನಾಯ್ತು ಅದನ್ನೆಲ್ಲ ಅದ್ರ ಬಗ್ಗೆ ಎಲ್ಲ ಹೇಳ್ಕೊತಾ ಇದ್ರು. ಸೊ ಅವ್ರ ಮನೆ ಕಟ್ಸಿದ ಬಗ್ಗೆ ಎಲ್ಲಾನು, ಅವ್ರ ಮನೆ ಕಟ್ಸಿ ಅವರು ಇದು ಬಂದ್ರೆ ಮಾರನೇ ದಿನ ಹೊಸ್ತಾರೆ ಅವ್ರು ಬಂದು ಇದು ಸರಿ ಇಲ್ಲ, ಇದು ತೆಗೆದ್ಬಿಡಿ ಅಂತ ಹೇಳ್ಬಿಡೋರಂತೆ. ಇವ್ರು ಮತ್ತೆ ತಲೆ ಮೇಲೆ ಕೈ ಹೊತ್ಕೊಂಡು ಕೂತ್ಕೊಳ್ಳೋಳಂತೆ, ಮತ್ತೆ ತೆಗೀರಿ ಅಂತಂದ್ರೆ ಮತ್ತೆ ಕಟ್ಟೋದಾ ಅನ್ನೋ ತರ. ಇವ್ರು ಎಷ್ಟು ಒಂದು 1 ವರ್ಷ ತಗೋತೋ 2 ವರ್ಷ ತಗೋತೋ ಮನೆ ಕಟ್ಟೋಕೆ ಅವರು. ಸೊ ಹಾಗೆ ಇದ್ದಿದ್ದ ಒಂದು ಸಂಸಾರ. ಬಟ್ ವಸ್ತಾರಿಗೆ ಹ್ಯಾಟ್ಸಪ್ ಹೇಳ್ಬೇಕು, ಯಾಕಂದ್ರೆ ಅಷ್ಟು ಚೆನ್ನಾಗಿ ನೋಡ್ಕೊಂಡ್ರಿ ಇವ್ರಿ. ನಿಜ ನಿಜ ನಿಜ. ನಾವೆಲ್ಲ ನಿಜ ಹೇಳಿ. ಅವ್ರು ಹುಷಾರಿಲ್ದೆ ಇದ್ದಾಗ ಹೋಗಿ ನೋಡ್ಕೊಂಡ್ ಬಂದಿದ್ದೆ ನಾನು ಅಂತ ಹೇಳಿದ್ರೆ, ಹೌದು, ಕ್ಯಾನ್ಸರ್ ಇದ್ದಂತಹ ನೋವು ಆ ಮುಖದಲ್ಲಿ ಅವಾಗ ಕಾಣಿಸ್ತಾ ಇತ್ತಾ ಅಥವಾ ಇಲ್ಲ? ಎಂದಿನ ಅವ್ರು ನೋಡಿದ್ರೆ ನಂಗೆ ಶಾಕ್ ಆಯ್ತು ಅಷ್ಟೇ. ನೀನು ಹೀಗಿದ್ಯಾ, ನೀನು ಹೀಗೆ ಅಂದ್ರೆ ಏನಿಲ್ಲ, ನಂಗೆ ಏನಾಗಿಲ್ಲ, ಇವಾಗ ನಾನು ಚೆನ್ನಾಗಿದ್ದೀನಿ, ಅಷ್ಟು ಚೆನ್ನಾಗಿ ನೋಡ್ಕೊತಾರೆ ವಸ್ತಾರೆ ಇವರು ಅಂತ. ನಿಜವಾಗ್ಲು ಹೇಳಿ, ಸ್ವಲ್ಪ ಬುದ್ಧಿ ಹೇಳಿ ಅವಳಿಗೆ, ಸ್ವಲ್ಪ ತಿನ್ನೋಕ್ ಹೇಳಿ ಅಂತ ನಾವು ಹೇಳ್ತೀವಿ. ಅದು ಊಟ ಸೇರೋದಿಲ್ಲ ಇವ್ರೆ. ಒಂದು ಮಾತ್ರೆ ತಗೊಂಡ್ರೆ ಜ್ವರ ಬಂದು ಮಾರನೇ ದಿನ ಏನಾದ್ರು ರಸ ಮಾಡು ಅದ್ ಮಾಡು ಅಂತ ಹೇಳ್ತೀವಲ್ವಾ, ಟೆಕ್ನಿಕ್ ಮಾಡ್ಕೊಡು ಅಂತ. ಅಂಥದ್ದು ಕ್ಯಾನ್ಸರ್ ತಗೊಳ್ಳೋ ಔಷಧಿ ಅದು ಹೇಗೆ ಬಾಯಿಲಿ ಊಟ ಸೇರೋಕೆ ಸಾಧ್ಯ ಇಲ್ಲ. ಸೊ ಅಷ್ಟು ಕಷ್ಟಪಡ್ತಾ ಇದ್ರು ಊಟ ಮಾಡೋದಕ್ಕೆ. ಬಟ್ ಅದೆಲ್ಲ ಅವ್ರಂತೂ ಏನು, ಅವ್ರ ಕಿಚನ್ ನೋಡ್ಬೇಕು ನೀವು ಹೋಗಿ,
ಏನೆಲ್ಲ ಮಾಡ್ತಾ ಇದ್ರು ಗೊತ್ತಾ ಅವರು. ಒಳ್ಳೆ ಅಡಿಗೆ ಮಾಡೋಂಥವ್ರು ಬರ್ತಾರೆ ಅವರು. ಅಂತ ಏನ್ ಕೇಳಿದ್ರು ಮಾಡ್ಕೊಡುವಂಥವ್ರು ಅವರು. ಅಷ್ಟು ತರಾವರಿ ಅಡಿಗೆಗಳನ್ನು ಮಾಡ್ತಾ ಇದ್ದವಂಥವ್ರು. ನಾನು ಕೇಕ್ ಮಾಡೋದು ಅದು ಇದು ಆ ಥರದ್ದೆಲ್ಲ, ಏನ್ರಿ ನೀವು ತಿನ್ನೋದು ವೆಜಿಟೇರಿಯನ್, ಎರಡೆರಡು ಅಡಿಗೆ ಮನೆ ಯಾಕ್ರಿ ಇಟ್ಕೊಂಡಿದ್ದೀರಾ ಅಂತೆಲ್ಲ ನಾನು ರೇಗಿಸ್ತಾ ಇದ್ದೆ. ಅಷ್ಟು ಚೆನ್ನಾಗಿದೆ ಆ ಮನೆ, ನೀವು ಒಂದ್ಸಲಿ ನೋಡ್ಬೇಕು. ಎಂತ ಟೇಸ್ಟ್ ಇಬ್ಬರಿಗೂ. ಮನೆಯಲ್ಲೇ ಕ್ಲಾಸಸ್ ನಡೆಸೋರು, ಆರ್ಕಿಟೆಕ್ಟ್ ಅಲ್ವಾ ಅವರು ಎಲ್ಲ ಮಾಡೋರು. ಗಂಡನ್ ಗೊತ್ತಾಸೆಯಾಗಿ ಅವ್ರಿಗೇನ್ ಬೇಕು ಬೇಡ ಅನ್ನೋದನ್ನೆಲ್ಲ ತಕ್ಷಣ ಹತ್ಕೊಂಡು ಅವಳು ಏನು ಅಯ್ಯೋ ಹತ್ಕೊಂಡು ಓಡೋಳು. ಅವಳ ಬಟ್ಟೆ ಅದೆಲ್ಲ ಇಟ್ಟಿರೋದು, ಆ ವಾರ್ಡ್ರೋಬ್ ನೋಡ್ಬೇಕು, ಎಲ್ಲ ಒಂಥರ ಇದು ಶಿಸ್ತಾಗಿ ಅವರು ಬದುಕದಂತವರು ಗಂಡ ಹೆಂಡತಿ ಇಬ್ರು. ನಿಜ ನಿಜ ನಿಜ. ನೀನು ಹೇಳಿ, ನಾನು ಇನ್ನೇನ್ ಹೇಳಿ. ನಿಜ. ಆ ಕಾಯಿಲೆ ಯಾರನ್ನು ಬಿಡೋದಿಲ್ಲ ನೋಡಿ ಅಲ್ವಾ. ಅದು ಲಂಗ್ಸು ಸ್ಟಮಕ್ ಅಂತೆಲ್ಲ ಬಂದಾಗ ಏನೂ ಮಾಡಕ್ಕಾಗಲ್ಲ, ಏನು ಮಾಡಕ್ಕಾಗಲ್ಲ. ಅಯ್ಯೋ ಅಂತ ಅನ್ಕೋತೀವಿ ಅಷ್ಟೇ. ದೇವ್ರನ್ನ ಬೇಡ್ಕೋಬಹುದು, ಮಾಡ್ಬೋದು. ಆ ದೇವ್ರಿಗೆ ಹರಕೆ ಹೊತ್ತಿದ್ದು, ಆ ದೇವ್ರ ಸೇವೆಗಳು ಮಾಡಿದ್ದು, ಅದ್ರ ಬಗ್ಗೆ ಎಲ್ಲ ಹೇಳ್ತಾ ಇದ್ರು. ಕೊನೆಗೂ ಹೀಗಾಯ್ತಲ್ಲ ಅಂತ ಕೊನೆಗೆ ಅನಿಸ್ತಾ ಇತ್ತು ನಮ್ಗೆ, ಅಯ್ಯೋ ಹೋಗ್ಬಿಟ್ರೆ ಸಾಕಪ್ಪ ಅಂತ. ನರಳಾಟ ನೋಡ್ತಾ ಇದ್ರೆ ಹಾಗ ಅನ್ಸುತ್ತೆ ಗೊತ್ತಾ. ಅಯ್ಯೋ ಬೇಡ ಈ ನರಳಾಟ ಬೇಡ ಅಂತ ಅನ್ಸುತ್ತೆ. ಬಟ್ ಅದನ್ನ ದಿನಾ ನೋಡ್ತಾ ಇದ್ರಲ್ಲ ಅವರು, ಹೇಗಿದ್ರು. ಆ ರೀತಿ ಬೆಡ್ ರಿಡನ್ ಆಗಿ ಇದ್ರ ಮ್ಯಾಮ್? ಎಷ್ಟು ಟೈಮ್ ಇಂದ ಹೀಗೆ? ಇಲ್ಲ ಬೆಡ್ ರಿಡನ್ ಆಗಿ ನಾವು ನೋಡೇ ಇಲ್ಲ ಅಂತೀನಲ್ಲ, ನೋಡೇ ಇಲ್ಲ. ಹೋದಾಗ ಓಡಾಡ್ಕೊಂಡು ಆರಾಮಾಗಿ ಇರ್ತಿದ್ರು. ಅವಾಗ ಅವರು ಯಾರಿಗೂ ಫೋನು ಮಾಡ್ತಾ ಇರ್ಲಿಲ್ಲ. ನಾವು ಫೋನ್ ಮಾಡಿದ್ರೆ ತೆಗಿತಾನೂ ಇರ್ಲಿಲ್ಲ. ಅವರು ಬೆಡ್ ರಿಡನ್ ಆಗಿರ್ತಾರೆ ಅನ್ನೋ ಸಮಯದಲ್ಲಿ ಪಾಪ ಎಷ್ಟು ಮುಜುಗರ ಆಗ್ತಿತ್ತು ಏನೋ. ಆ ಸಮಯದಲ್ಲಿ ಅವ್ರ ಫೋನ್ ತೆಗಿತಾನೆ ಇರ್ಲಿಲ್ಲ. ಆಮೇಲೆ ನಾವು ಏನಾದ್ರು ಅವರು ಫೋನ್ ತೆಕ್ಕೊಂಡ್ರೆ ನಾವು ಬರ್ತೀವಿ ಅಂತಂದ್ರೆ, ಬೇಡ ನಾನು ಹೇಳ್ತೀನಿ ಯಾವಾಗ ಬರ್ಬೇಕು ಅಂತ ಅನ್ನೋರು. ಅವಾಗ ನೀವು ಹೇಗೆ ಮನೆಗೆ ನುಗ್ಗಿ ನೀವು ಹೋಗೋಕ್ಕಾಗತ್ತೆ ಹೇಳಿ ಅಲ್ವಾ. ಸೊ ಹಾಗಾಗಿ ನಾವು ಫೋನ್ ಮಾಡ್ತಾರೆ ಅಂತಾನೆ ಕಾಯ್ಕೊಂಡಿದ್ವಿ. ನಾನು ಅವ್ರ ಫೋನ್ಗೋಸ್ಕರನೇ ವೆಯ್ಟ್ ಮಾಡ್ತಾ ಇದ್ವಿ. ಅಪ್ಪಣ್ಣ ಫೋನ್ ಮಾಡ್ತಾಳೆ, ನಾವು ಹೋಗ್ಬೇಕು ಅಂತ. ಹೀಗೆ ಅವ್ರ ಆತ್ಮಕ್ಕೆ ಶಾಂತಿ ಕೊಳ್ಳಿಂದ ಎಲ್ಲಿದೆ ಶಾಂತಿ? ಅಷ್ಟು ನರಳಾಟ ಮಾಡಿ ಅವ್ರು ತಗೊಂಡಿರ್ಬೇಕಾದ್ರೆ ಶಾಂತಿ ಎಲ್ಲಿ ಸಿಗತ್ತೆ ಅಂತ ಅನ್ಸುತ್ತಲ್ವಾ. ಅದೇ ಎಷ್ಟು ತೊಂದರೆ ಆಗಿರ್ಬೋದು ಅಂತ. ನಿಜ. ಹೀಗೆ ಏನೋ ಒಂದು ಒಳ್ಳೆ ಒಂದು ಕನ್ನಡಗಾರ್ತಿ ಅಂತಾನೆ ಹೇಳ್ಬೋದು. ಆ ಕನ್ನಡ ಅವ್ರ ಬಾಯಿಂದ ಕೇಳೋದೇ ನಮ್ಗೆ ಒಂದು ಹಬ್ಬ ಅಂತ ಇರ್ತಿತ್ತು. ಕಿವಿಗಳು ಎಷ್ಟು ಪುಣ್ಯ ಮಾಡಿತ್ತು ಅನ್ಸುತ್ತೆ. ಇವಾಗ ಸುಮ್ಮನೆ ಅವರು ಮಾಡಿದ್ದನ್ನು ಒಂದು ನೋಡಿದ್ರೆ ಸಾಕು, ಆ ಕಿವಿ ಎಷ್ಟು ಪುಣ್ಯ. ಅಪಭ್ರಂಶ ಇಲ್ಲದೆ ಎಷ್ಟು ಚಂದ ಕನ್ನಡ ಮಾತಾಡೋದು ಅಂತಂದ್ರೆ ತುಂಬಾ ಖುಷಿ ಆಗ್ತಿತ್ತು. ಮತ್ತೆ ಸ್ವೀಟ್ ವಾಯ್ಸು, ಅವರ ಶೈಲಿ ಕೂಡ ಅಷ್ಟು ಚೆನ್ನಾಗಿರ್ತಿತ್ತು ಅಲ್ಲ. ಮಧುರವಾದ ಧ್ವನಿ, ಆ ಶೈಲಿ, ಆಕೆ ನೋಡಕ್ಕೆ ಸುಂದರ, ಎಲ್ಲವೂ ಇತ್ತು. ಈಗ ಎಲ್ಲವನ್ನೂ ಕಳ್ಕೊಂಡಿದ್ದೆ. ನಿಜ. ಅದೊಂದು ಮೈಲಿಗಲ್ಲನ್ನ ಬೆಂಚ್ ಮಾರ್ಕ್ ಅನ್ನ ಸೆಟ್ ಮಾಡಿಬಿಟ್ರು ಅವರು. ಕನ್ನಡದಲ್ಲಿ ನಿರೂಪಣೆ ಅಂದ್ರೆ ಹೀಗೆ ಅಂತ ಹೇಳಿ. ಹೌದು, ನಿಜ. ಥ್ಯಾಂಕ್ ಯು ಗಿರಿಜಾ ಲೋಕೇಶ್ ಅವರೇ, ನ್ಯೂಸ್ ಫಸ್ಟ್ ಜೊತೆ ಮಾತನಾಡಿದ್ದಕ್ಕೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.